ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಆಸ್ತಿ ವಿಚಾರವಾಗಿ ನಡೆದ ಕೌಟುಂಬಿಕ ಕಲಹದಲ್ಲಿ ಹಲ್ಲೆಗೆ ಒಳಗಾಗಿ 2 ಕೈ ಕಾಲು ಮುರಿದುಕೊಂಡು ಗಾಯಗೊಂಡಿರುವ ವ್ಯಕ್ತಿ ಓರ್ವ ನ್ಯಾಯಕ್ಕಾಗಿ ಆಂಬ್ಯುಲೆನ್ಸ್ ಸಹಿತವೇ ಬಾಗಲಕೋಟೆ ನಗರದ ಎಸ್ಪಿ ಕಚೇರಿಗೆ ಬಂದ ಘಟನೆ ನಡೆದಿದೆ. ಇನ್ನು ಬಿಳಿಗಿ ತಾಲೂಕಿನ ಸೊನ್ನ ಗ್ರಾಮದ ನಿವಾಸಿ ಕಲ್ಮೇಶಿ ಜೋಗಿ ಎನ್ನುವ ವ್ಯಕ್ತಿಯೇ ಹಲ್ಲೆಗೆ ಒಳಗಾಗಿ ಕೈ ಕಾಲು ಮುರಿದುಕೊಂಡ ವ್ಯಕ್ತಿ ತನ್ನ ಹೆಂಡತಿ ಮಹಾದೇವಿ ತಮ್ಮ ಶಂಕರ್ ಜಿಡ್ಡಿಮನಿ ಕಡೆಯಿಂದ ಹಲ್ಲೆ ಮಾಡಿಸಿದ್ದಾಳೆಂದು ಆರೋಪಿಸಿದ್ದಾನೆ. ಇನ್ನು 4 ಎಕರೆ ಆಸ್ತಿಗಾಗಿ ಹೆಂಡತಿ ತವರು ಮನೆಯವರನ್ನು ಕರೆಯಿಸಿ ಹೊಡೆಸುವುದು ಮಾಡುತ್ತಿದ್ದಾರೆಂದು ಆರೋಪ ಕೇಳಿ ಬಂದಿದೆ. ಇನ್ನು ತಾವು ಹೇಳಿದಲ್ಲಿ ಸಹಿ ಮಾಡುವಂತೆ ಒತ್ತಡ ಹೇರಿದ ಹಿನ್ನೆಲೆ ಗಲಾಟೆ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿದೆ. ಇನ್ನು ಈ ಕಳೆದ ಸೆಪ್ಟೆಂಬರ್ 4ರಂದು ಘಟನೆ ನಡೆದಿದ್ದು, ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ವ್ಯಕ್ತಿ ಕಲ್ಮೇಶ್ ಈಗ ಪ್ರಜ್ಞೆ ಬಂದ ಬಳಿಕ ಎಸ್ಪಿ ಅವರ ಬಳಿ ನ್ಯಾಯ ಕೇಳಲು ಬಂದಿದ್ದಾಗಿ ಗಾಯಾಳುವಿನ ಸಹೋದರಿ ಯಮುನಾಬಾಯಿ ಹೇಳಿದ್ದಾರೆ. ಇನ್ನು ಕೇವಲ ಕಲ್ಮೇಶನ ಹೆಂಡತಿ ಮಹಾದೇವಿಯ ತಮ್ಮ ಮಾತ್ರ ಹಲ್ಲೆ ಮಾಡಿಲ್ಲ, ಅವರ ಸಂಬಂಧಿಕರು ಹಲ್ಲೆ ಮಾಡಿದ್ದು, ಮಹಾದೇವಿ ಸೇರಿದಂತೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಎಸ್ಪಿ ಅವರಿಗೆ ಮನವಿ ಮಾಡಿದ್ದಾಗಿ ತಿಳಿಸಿದ್ದಾರೆ. ಇದು ನಮ್ಮ ಊರ ಬಿಳಿಗಿ ತಾಲೂಕ್ ಮನಿಕೇರಿ ಸರ್. ಅಲ್ಲಿ 12 ಎಕರೆ ಆಸ್ತಿ ಐತ್ರಿ. 12 ಎಕರೆದೊಳಗ 4 ಎಕರೆ ಕೊಟ್ಟ ಕೇಸಿಂದ ಈ 4 ಎಕರೆ ಹೆಂಡತಿ ಊರಾಗ ಹಿಡಿಸಿದ್ರಿ ಸರ್. ಅವರು ಸೊನ್ನ ಗ್ರಾಮದಾಗ ಸರ್ ಅಲ್ಲಿ ಹಿಡಿಸಿ 4 ಎಕರೆ ಹೊಲ ಅಂತೂ ಮನಿ ಅದು ಕಟ್ಸಿದ್ ಸರ್. ಕಟ್ಸನ್ ಸುಟ್ಟು 4-5 ದಿನ ಚಂದ ಇದ್ದಂಗ ಮಾಡಿ ಬರೇ ಮೇಲೆ ಹೊಡ್ಸುದು ಬಡ್ಸುದು ಇದನ್ನೇ ಮಾಡ್ಕೊತ ಬಂದ್ರಿ ಸರ್. ಅವರು ಈಗ ಎದ್ರ ಸಲ ಬತ್ತಂದ್ ಸರ್, ಅವ ಮಕ್ಕಳದವು ಇನ್ನ ಜವಳ ಹತ್ತಿದ ಭೂಮಿ ಹಾಕದ, ಇದು ಬ್ಯಾಡ ತೆಗೀನು, ಹೊಲದ ಬಾಜು ಹೊಲ ಸಿಗ್ತದ, ಚಲೋ ಹೊಲ ಹಿಡೀನು ಮಾಡೋನು ತಂದೆ ಸಲಗಿ ಅಜ್ಞಾನ ಪಾಲಕತ್ ನಮ್ಮ ಅಪ್ಪ ಮೊಮ್ಮಕ್ಳ ಹೆಸರಲ್ಲೇ 4 ಎಕರೆ ಹೊಲ ಹಚ್ಚಿದ್ದೇನ್ರಿ ಸರ್. ಅದಕ್ ನೀನು ಸಹಿ ಕೊಟ್ಬಿಡು, ನಾವು ಸಹಿ ಮಾಡ್ತೀವಿ, ಚಲೋದು ಹಿಡೀನು ಅಂತ ಅಂದ್ ಸಲಗಿ ನಾ ಸಹಿ ಕೊಡುದಿಲ್ಲ ಅಂತ ಅಂದು ಅಲ್ಲಿ ತವ್ರ ಮನಿಗ್ ಹೋಗಿ ಅವ್ರ ಹುಟ್ರನ್ ತಲಿ ತುಂಬಿ ಈಗ ರೀ ತಮ್ಮನ್ನ ಬಡಿಯಾಕ ಕೊಟ್ ಬೇಸಾಡ್ರಿ. ಒಬ್ಬ ಅಣ್ಣನ ಮಗ ಕಾಯ್ಕೊತ್ ನಿಂತಾನ್ರಿ ಸರ್. ಸರ್ ಬಲಗಾಲಿಗೆ 3 ತೊದಲ್ಲಿ ಮುರಿದದ್ರಿ ಸರ್. ಎಡಗಾಲ ಮೊಳಕಾಲ ಪಟ್ಟಿ ಮುರಿದದ್ರಿ ಸರ್. ಎಡಗೈಯ 2 ತೊದಲ್ಲಿ ಮುರಿದದ ಸರ್. ಎದಿಗ್ ಪೆಟ್ಟಾಗಿದ್ರಿ ಸರ್. ಎಲ್ಲಿ ಬೇಕಲ್ಲಿ ಬೆನ್ನ ಇವು 2 ತೊಡಿಗ್ರಿ ಸರ್. ಇವು ಎಡಗೈಯ ಇವು ಹಿಂಗ ರಟ್ಟಿ ಐತಿ, ರಕ್ತ ಕಂಡಪಟ್ಟಿ ನೀರ್ಲಂದಂಗ ಮನ್ಸ್ಗಟ್ಟದ್ರಿ ಸರ್. ಈಗಾಗ್ಲೇ ಗಂಡಪಟ್ಟಿ ಕರ್ಸ್ ಬಂದದ್ರಿ ಸರ್. ಇನ್ನ 1 ವರ್ಷಪ್ಪ ತಾಳ ಆಗುದಿಲ್ಲ ಅಂತ ಹೇಳ್ರಿ ಸರ್. ಸರ್ ಅವಾಗ ನಮ್ ತಮ್ಮ ಪ್ರಜ್ಞೆ ಸ್ಥಿತಿಯಾಗಿದ್ದಾಗ ಬಡದಾನ್ ಮೇಲೆ ಕಂಪ್ಲೇಂಟ್ ಮಾಡಿದಿವಿ ಸರ್. ಅವ್ಗಳಿಗೆ ರಕ್ತ ಹೋಗಿ ಅವ ಅರುಣ್ಯಾಗ ಇದ್ದಿದಿಲ್ರಿ ಸರ್. ಏನ್ ಹೇಳ್ಬೇಕ ಅನ್ನೋದೇ ಆಗ್ಲಿಲ್ಲ ಸರ್. ಯಾರ್ಯಾರಂದ್ರ ಸರ್ ಏನ್ ಹೋಗಿ ಹೇಳ್ರಿ ಸರ್. ಅವ್ನ ಹೆಂಡತಿ ಮಾದೇವಿ ಕಲ್ಬಸಪ್ಪ ಜೋಗಿ ಅಂತಾರ ಸರ್. ಅವ್ರ ತಮ್ಮ ಶಂಕರ್ ಸತ್ಯಪ್ಪ ಜಿಡ್ಡಿಮನಿ ಅಂತ್ರಿ ಸರ್. ಅಣ್ಣನ ಮಗ ಸೋಮಪ್ಪ ಪ್ರಜ್ವಲ್ ಜಿಡ್ಡಿಮನಿ ಅಂತ್ರಿ ಸರ್. ಮತ್ತ ಆ ಹುಡುಗ ಕಾಯ್ಕೋತ್ ನಿಂದ್ರವ್ರಿ. ಈ ಹುಡುಗ ತಮ್ಮ ಶಂಕರನ ಹೊಡ್ಯಾವ್ರಿ ಸರ್. ಅದು ಎಂತದ್ರಿ ಸರ್, ಬಡಿಗಿ ಒಣಕಿ ಬಡಿಗೆ ತಮ್ಮನ ಕಳಿಸಿ ಈ ಒಂದು ಮಾರಣಾಂತಿಕ ಹಲ್ಲೆ ನಡೆಸಾದ್ರಿ. ಯಾಕಂದ್ರೆ ಪ್ರಾಪರ್ಟಿ ಐತಿ ಸರ್. ಅದನ್ನ ನಮ್ಮ ತಂದೆಯವ್ರು ಏನೈತಿ ಮಕ್ಕಳ ಹೆಸರಲ್ಲೇ ಮಾಡ್ಯಾರ, ತಾಯಿ ಸೆಕ್ಯೂರಿಟಿ ಅದಾಳ್ರಿ. ಪ್ರಾಪರ್ಟಿ ಮಾಡಿ ಒಳ್ಳೆ ಪ್ರಾಪರ್ಟಿ ತಗೊಂಡು ನಂದಿದಕ್ಕೆ ಹೊಳ್ಳಿ ಈ ಥರ ಮಾರಣಾಂತಿಕ ಹಲ್ಲೆ. ಇದು 6ನೇ ಬಾರಿ ಮಾರಣಾಂತಿಕ ಹಲ್ಲೆ ಸರ್. 5 ಸಾರಿ ಹಿರಿಯರ ಸಮ್ಮುಖದಾಗ ಮುಗಿತಿತ್ತು ಸರ್. ಈ ಸಾರಿ 6 ತೊದಲ್ಲಿ ನಮ್ಗೆ ಆಪ್ರೇಷನ್ ಆಗೈತೆ ಸರ್ ಜಯಸಿಂಗ್ಪುರ ಹಾಸ್ಪಿಟಲ್ದಾಗ. ಈಗ ಹೆಂಡತಿ ಬರೀ ಪ್ರಾಪರ್ಟಿ ಸೇಲ್ ಬೇಡ, ಒಳ್ಳೆ ಆಸ್ತಿ ಬೇಡ ಅನ್ನೋದು ಹೊಡೆಸೋದು. ಈಗ 5ನೇ ಬಾರಿ ನೋಡಿದ 6ನೇ ಬಾರಿ ಸರ್ ಇದು. ಪದೇ ಜಗಳ. ನಮ್ಮ ತಂದೆ ವಯಸ್ಸಾದವ್ರು ಸರ್. ಈಗ ನಮಗೆ ಯಾರು ನೀವೇ ಒಂದು ನ್ಯಾಯ ಒದಗಿಸ್ಕೊಡ್ರಿ ಸರ್. ಯಾವ ವಿಷಯ ಜಗಳ? ಪ್ರಾಪರ್ಟಿ ಸರ್. ಸೇಲ್ ಮಾಡಿ ಒಳ್ಳೆ ಪ್ರಾಪರ್ಟಿ ತೊಗೊಂಡು ಅಂದೋದಕ್ಕೆ ಬೇಡ ಅಂತೇಳಿ ಒಂದು ಹಠಾಗಿ ಸರ್ ಯಾಕೆಂದು. ಆಮ್ಯಾಗ ದುಡ್ಡು ಇಸ್ಕೊಂಡಿದ್ದೀನಿ ಮೊದಲು ನಮ್ಮ ಕಡೆ. ಅವಾಗೂ ಹೊಡಿಬಡಿ ಮಾಡ್ಯಾರಿ. ಇದೇ ಒಂದು 2 ತಿಂಗಳಿಂದ ಚೆಸ್ಟ್ ಬ್ರೋಕನ್ ಆಗಿದ್ರಿ. ಅದ್ರ ಸಂಬಂಧನೂ ಹೊಡಿಬಡಿ ಮಾಡ್ಯಾರಿ. ಹಿರಿಯರ ಸಮ್ಮುಖದಾಗ ಮುಗಿತಿದ್ರಿ. ಇದು ಬಿಳಿಗಿ ತಾಲೂಕು ಸೊನ್ನ ಗ್ರಾಮ. ನನ್ನ ತೋಟದ ಮನೆ ಕಲ್ಬಸಪ್ಪ ಯಮನಪ್ಪ ಜೋಗಿ, ನನ್ನ ತೋಟದ ಮನೆಯೊಳಗೆ ಹಲ್ಲೆ ಮಾಡಿದವ್ರ ಹೆಸರು ಶಂಕರ್ ಸತ್ಯಪ್ಪ ಜಿಡ್ಡಿಮನಿ. ಹಲ್ಲೆಗೆ ಕಾರಣ ಮೂಲ ಆಸ್ತಿ ರೀ. ಅವರು 5 ಮಂದಿ 3 ಮಂದಿ ಅಂತಂದ್ರಿ. ಅವ್ರು ನನಗ್ರಿ ಒಬ್ಬ ಹೊಡೆಯವ, ಒಬ್ಬ ನಿಂತು ನೋಡವ್ರಿ. ಇಬ್ರು ಹೊರಗೆ ಆ ಕಡೆ ಕಬ್ಬಲ ನಿಂತಿದ್ರತ್ತಿಗೆ ನಾವು ಹೊಡೆಯೋಣ ಬ್ಲಾಕ್ಔಟ್ ಆಗಿಬಿಟ್ಟೆ ರೀ. ನಾನು ರಕ್ತಸ್ರಾವ ಆಗಿ ತಲೆ ಕಟ್ಟಿಬಿಟ್ಟು ಅವ್ರು ಇನ್ನೂ ಅವ್ರ ಹೆಸರು ಸೇರಿಸ್ಬೇಕು. ಹೆಸರು ಸೇರಿಸಿಲ್ರಿ FIR ಒಳಗೆ. ಮುಂದೆ ಏನೋ ಆಗ್ಬೇಕಂತ ಮುಂದೆ ನನಗೆ ನ್ಯಾಯ ಒದಗ್ಬೇಕ್ರಿ. ಅವ್ರ FIR ಒಳಗೆ ಅವ್ರ ಹೆಸರು ಸೇರಿಸ್ಬೇಕು. ನನಗೆ ನನ್ನ ವಯಸ್ಸಾದ 80 ವರ್ಷದ ನನ್ನ ತಂದೆ ಅದನ್ರಿ. ನನ್ನ ಸಾವು ಮತ್ತು ನನ್ನ ಕುಟುಂಬಕ್ಕೆ
ನನ್ನ ಅಕ್ಕಂಗಿಯರ ಕುಟುಂಬ ಆಗಲಿ, ಇವತ್ತು ನಮ್ಮ ಕುಟುಂಬ ಆಗಲಿ, ನನ್ನ ಮಕ್ಕಳಿಗೆ ಏನಾದರೂ ನಮ್ಮ ಕುಟುಂಬಕ್ಕೆ ಏನಾದರೂ ನನ್ನ ಹೆಂಡತಿಯ ತವ್ರ ಮನೆಯೇ ಕಾರಣ, ನನ್ನ ಹೆಂಡತಿ ಅಂತವರೇ ಕಾರಣ. ನನ್ನ ಮಕ್ಕಳ ಸಮಕ್ಕೆ ತೊಗೊಂಡು ಹೋಗ್ಯಾರಿ. ಅವ್ರಿಗೆ ಏನಾದರೂ ನನ್ನ ಹೆಂಡತಿ ತವ್ರ ಮನೆಯವರೇ ಕಾರಣ ರೀ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಕಲ್ಬಸಪ್ಪ ಯಮನಪ್ಪ ಜೋಗಿ ಸರ್, ಸಣ್ಣ.